ಆರೋಪಿ ಜಗ್ಗನ ಬಗ್ಗೆ ಲುಕ್ಔಟ್ ನೋಟಿಸ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಎಷ್ಟೇ ಪ್ರಯತ್ನ ಪಟ್ಟರು ಆತ ಸಿಕ್ತಿಲ್ಲ ಅನ್ನೋದು ಪೊಲೀಸರು ವಾದ. ಹೀಗಾಗಿ ಆತ ಬೇರೆ ದೇಶಕ್ಕೆ ತಲೆಮರೆಸ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಿದ್ರೆ ಏರ್ಪೋರ್ಟು, ಸ್ಟೇಷನು, ಇಲ್ಲೆಲ್ಲ ರೈಲ್ವೆ ಸ್ಟೇಷನು, ಇಲ್ಲೆಲ್ಲ ಹೈ ಅಲರ್ಟ್ನಲ್ಲಿ ಪೊಲೀಸರು ಇರ್ತಾರೆ. ಒಂದು ವೇಳೆ ಸಂಚಾರದ ಮಾರ್ಗವನ್ನು ಹಿಂಗೆ ಉಪಯೋಗಿಸಿದ್ರೆ ಆತ ತಗ್ಲಾಕೊಳ್ತಾನೆ ಅಂತ ಸಂಜೆಯೊಳಗೆ ಲುಕ್ಔಟ್ ನೋಟಿಸ್ ಸರ್ವ್ ಮಾಡುವಂತಹ ಸಾಧ್ಯತೆ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಷ್ಟೇ ಸರ್ಕಸ್ ಮಾಡಿದ್ರು ಇದನ್ನು ಹಿಡಿಯೋದಕ್ಕೆ ಇನ್ನೂ ಆಗ್ತಾ ಇಲ್ಲ. ಒಂದು ಆ್ಯಂಗಲು. ಎರಡನೇ ಆ್ಯಂಗಲ್ ಏನಂದರೆ ಪೊಲೀಸರೇ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ ಅನ್ನೋದು ಎರಡನೇ ಆ್ಯಂಗಲು. ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ಆಶ್ಚರ್ಯ ಏನು ಅಂದರೆ ಈ ಕೊಲೆ ನಾವೇ ಮಾಡಿದ್ದು ಅಂತ ಸ್ಟೇಷನ್ಗೆ ಬಂದು ಸರೆಂಡರ್ ಆಗ್ತಾರೆ ಕೆಲವರು. ಜಗದೀಶ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನಮ್ಮನ್ನೇ ಫಿಟ್ ಮಾಡಿ ಅಂತ ಕೆಲವರು ಕೇಳ್ತಾರೆ. ಏನು ನಡೀತಾ ಇದೆ ಈ ಪ್ರಕರಣದಲ್ಲಿ ಅನ್ನೋದು ಒಂದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗ ಎರಡನೇ ಸಲ ಶಾಸಕರು ವಿಚಾರಣೆಗೆ ಹಾಜರಾಗ್ತಾ ಇರೋದ್ರಿಂದ ಇವತ್ತು ಯಾವ ರೀತಿಯಾಗಿ ಅವರ ವಿಚಾರಣೆಯನ್ನು ನಡೆಸಲಾಗುತ್ತೆ, ಆಮೇಲೆ ಇವತ್ತು ಅವ್ರನ್ನ ಬಂಧನಕ್ಕೆ ಒಂದು ವೇಳೆ ಅವ್ರ ಪಾತ್ರ ಏನಾದರೂ ಇದೆ ಅಂತ ಗೊತ್ತಾದರೆ ಬಂಧನಕ್ಕೆ ಒಳಪಡಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಅಥವಾ ಜಗದೀಶ್ ಸಿಗೋ ತನಕ ಆ ಥರದ ಆತಂಕ ಇವ್ರಿಗೆ ದೂರ ಆಗುತ್ತಾ? ಖಂಡಿತವಾಗ್ಲೂ ಮಮತಾ, ಯಾಕೆಂದ್ರೆ ಈ ಪ್ರಕರಣದಲ್ಲಿ A1 ಆಗಿರುವಂಥ ಜಗದೀಶ್ ಅಲಿಯಾಸ್ ಜಗ್ಗ ಇಲ್ಲಿವರೆಗೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಆತ ಸಿಗುವವರೆಗೂ ಕೂಡ ಮಾಜಿ ಸಚಿವ ಬೈತಿ ಬಸವರಾಜನ್ನ ವಶಕ್ಕೆ ಪಡೆಯೋಕ್ಕಾಗೋದಿಲ್ಲ. ಯಾಕೆಂತಂದರೆ ಈ ಪ್ರಕರಣದಲ್ಲಿ ಮೇಯ್ನ್ ಅಕ್ಯೂಸ್ಡ್ ಆಗಿರುವಂಥದ್ದು ಜಗದೀಶ್ ಆಗಿರೋ ಕಾರಣಕ್ಕಾಗಿ ಆತನ ವಿಚಾರಣೆ ಆಗಬೇಕಾಗುತ್ತೆ. ಆತನ ವಿಚಾರಣೆ ಆದ ನಂತರದಲ್ಲಿ ಅದಕ್ಕೆ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಏನಾದರೂ ಬೈತಿ ಬಸವರಾಜ್ ಅವರ ಕೈವಾಡದ ಬಗ್ಗೆ ಏನಾದರೂ ಪೂರಕ ದಾಖಲೆಗಳು ಸಿಕ್ಕರಷ್ಟೇ ಅವರನ್ನು ಬಂಧನ ಮಾಡುವ ಸಾಧ್ಯತೆ ಇರುವಂಥದ್ದು. ಆದರೆ ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಅವರನ್ನು ಬಂಧನ ಮಾಡುವಂಥ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಈಗಾಗಲೇ ಜಗದೀಶ್ ಏನಿದ್ರು ಕಳೆದ 10 ದಿನಗಳಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಈಗಾಗಲೇ 4 ವಿಶೇಷ ತಂಡಗಳನ್ನು ರಚನೆ ಮಾಡಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ರು. ಈ ಮಧ್ಯೆ ಜಗದೀಶ್ ಪರ ವಕೀಲರು ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಧ್ಯಂತರ ಜಾಮೀನಿಗೂ ಕೂಡ ಅರ್ಜಿ ಹಾಕ್ಕೊಂಡಿದ್ದಾರೆ. ಅದರ ತೀರ್ಪು ಕೂಡ ನಾಳೆಗೆ ಮುಂದೂಡಲ್ಪಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜಗದೀಶ್ ನಾಳೆ ಒಳಗಾಗಿ ಪೊಲೀಸರು ಆತನನ್ನು ಬಂಧನ ಮಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಇವತ್ತು ಬೈತಿ ಬಸವರಾಜ್ ಏನಿದ್ದಾರೆ 2ನೇ ಬಾರಿಗೆ ಇವತ್ತು ವಿಚಾರಣೆಗೆ ಕರೆದಿರುವಂಥದ್ದು. ಪ್ರಾರಂಭ ಅಂದರೆ ಶನಿವಾರದ ದಿನ ವಿಚಾರಣೆ ನಡೆಸಿದಂಥ ವೇಳೆಯಲ್ಲಿ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಅವರು ನನಗೆ ಈ ಕೊಲೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಯಾರು ಕೊಲೆ ಮಾಡಿದ್ರೋ ಗೊತ್ತಿಲ್ಲ ಅನ್ನೋ ಮಾತುಗಳನ್ನು ಹೇಳಿದರು. ಯಾವಾಗ ಈ ಪ್ರಕರಣದಲ್ಲಿ ಬೇರೆ ಬೇರೆ ಆರೋಪಿಗಳನ್ನು ಬಂಧನ ಆಗ್ತಾ ಇದ್ದಾರೆ, ಬಂಧನ ಆದಂಥ ಆರೋಪಿಗಳು ಬೈತಿ ಬಸವರಾಜ್ ಬರ್ತಡೇ ಆಗಿರ್ಬೋದು, ಅವ್ರ ಜೊತೆ ಗುರುತಿಸ್ಕೊಂಡಿರುವಂತಹ ಸಾಕ್ಷಿಗಳು ಕೂಡ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ವಿಚಾರಣೆಯಲ್ಲಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕಂಡುಕೊಳ್ಬೇಕಾಗಿದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್.